ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಕತ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು, ಇವತ್ತು ಸೂಜಿ ದಾರ ಇರಲಾರ್ದೇ ನಾವು ಮಷಿನ್ ಮೇಲೆ ಯಾವ ರೀತಿಯಾಗಿ ಹುಕ್ಸನ್ನು ನಾವು ಅಟ್ಯಾಚ್ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಇವಾಗ ಲೈನಿಂಗನ್ನು ಇದೇ ರೀತಿಯಾಗಿ ತಂದು ಕೊಟ್ಟಿದ್ರು ಕಸ್ಟಮರ್. ಸೊ ಅದೇ ಲೈನಿಂಗನ್ನು ನಾನು 2 ಲೇಯರನ್ನು 1.5 ಇಂಚು ಆಗೋಷ್ಟು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ಮೊದಲಿಗೆ ಏನೈತಲ್ಲ 1/4 ಇಂಚ್ ಆಗೋಷ್ಟು ಒಂದು ಸೈಡಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡೀನಿ. ಹಾಗೆ ಇಲ್ಲಿ ಡಾಟ್ ಹಿಡಿದು ಕ್ರಾಸ್ ಬೆಲ್ಟನ್ನೆಲ್ಲ ಅಟ್ಯಾಚ್ ಮಾಡಿ ಕಂಪ್ಲೀಟ್ ಆಗೈತಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಎಡಭಾಗದ ಸೈಡಲ್ಲಿ ನಾವು ಹುಕ್ಸನ್ನು ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂಥೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಮೊದಲಿಗೆ 1/2 ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ ಇಲ್ಲಿ ನಾವು ಎಷ್ಟು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿರ್ತೀವಲ್ವ, ಅರ್ಧ ಇಂಚ್ ತೊಗೊಂಡಿದ್ರೆ ಅರ್ಧ ಇಂಚಿಗೆ ಸ್ಟಿಚಿಂಗ್ ಹಾಕಿ, ನೀವು 1/4 ಇಂಚ್ ತೊಗೊಂಡಿದ್ರೆ 1/4 ಇಂಚ್ಗೆ ಸ್ಟಿಚಿಂಗ್ ಹಾಕಿ. ಇಲ್ಲಿ ನಮ್ಗೆ ಫೋಲ್ಡ್ ಮಾಡ್ಲಾಕ ಈಸಿ ಆಗ್ತೈತಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಈ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿಬಿಡ್ತೀನಿ. ಹಾಕ್ಬೋದು, ಹಾಕ್ತಿದ್ರೂ ನಡಿತೈತಿ. ಆದ ನಂತರ ಇಲ್ಲಿ ಕೂಡ 1/4 ಇಂಚ್ ಆಗೋಷ್ಟು ಈ ರೀತಿಯಾಗಿ ನೀವು ಮಡ್ಚ್ಕೊಂಡು ಸೊ ಇದೇನಿದೆಯಲ್ಲ ಇದ್ರ ಮೇಲೇ ನಾವು ಈ ರೀತಿಯಾಗಿ ಒಂದು ಸರ್ತಿ ಮಡ್ಚ್ಕೋಬೇಕು. ಆಮೇಲೆ ಈ ರೀತಿಯಾಗಿ ಒಂದು ಸರ್ತಿ ಮಡ್ಚ್ಕೊಂಡು ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಇಟ್ಬಿಟ್ಟು ಸೈಡಲ್ಲಿ ಒಂದು 1/4 ಅಥವಾ ಇಷ್ಟಕ್ಕೆ 1/4 ಇಂಚ್ ಆಗೋಷ್ಟಾದರೂ ನಡೆಯುತ್ತೆ ಸ್ಟಿಚನ್ನು ಹಾಕಬೇಕು. ಇಲ್ಲಿ ನೀವು ಎಲ್ಲೆಲ್ಲಿಗೆ ಮಾಡಬೇಕಲ್ಲ ಅಲ್ಲೊಂದು ಮಾರ್ಕಿಂಗನ್ನು ಹಾಕ್ಕೊಂಡ್ಬಿಡಿ. ಸೊ ಇಲ್ಲಿಗೊಂದು ಹಾಕಿ ಇದೇನು ಮಾರ್ಕಿಂಗ್ ಮಾಡಿರ್ತೀವಲ್ಲ ಆ ಸೈಡು ಈ ಸೈಡು ಒಂದು ಹುಕ್ಸು ಮುಂದಿನ ಅಂಚು ಏನಿರುತ್ತಲ್ಲ ಅದು ಹೋಗುವಷ್ಟು ನಾವು ನೋಡಿಕೊಂಡು ಇಲ್ಲಿಗೊಂದು ಈ ಸೈಡೊಂದು ಹೊಲಿಗೆನ ಹಾಕಬೇಕು. ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು 2 ನಾನಿಲ್ಲಿ ನೋಡಿಕೊಂಡು ಮಾರ್ಕಿಂಗನ್ನು ಹಾಕ್ತೀನಿ. ಸೊ ಇಲ್ಲಿಗೊಂದು ಸೆಂಟ್ರಲ್ಲೊಂದು ಈ ರೀತಿ ಒಂದು 5 ಮಾರ್ಕಿಂಗನ್ನು ಹಾಕೀನಿ. ಇದೇ ರೀತಿಯಾಗಿ ಇಲ್ಲಿ ನೋಡ್ಲಕತ್ತೀರಲ್ವ, ಇದ್ರ ಪಕ್ಕನೇ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತೀನಿ. ಮತ್ತೆ ಇಷ್ಟು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಮುಂದಿನ ಮಾರ್ಕಿಂಗ್ವರೆಗೂ ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ಮತ್ತು ತಿರ್ಗಾ ಈ ರೀತಿಗೆ 1/4 ಇಂಚ್ ಆಗೋಷ್ಟು ಆ ಸೈಡ್ ಒಂದು ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಮುಂದಿನ ಮಾರ್ಕಿಂಗ್ವರೆಗೂ ಹಾಕಬೇಕು ಸ್ಟಿಚ್ಚನ್ನು.
ಮತ್ತು ನೆಕ್ಸ್ಟ್ ಇಲ್ಲಿ ಮಾರ್ಕಿಂಗ್ ಮಾಡಿದ್ವಲ್ಲ ಇಲ್ಲಿ ಅದೇ ರೀತಿಯಾಗಿ ಫೈನಲ್ ಆಗಿ ಇಲ್ಲಿಗೆ ಎಷ್ಟು ಬಟ್ಟೆ ಬೇಕು ಅದನ್ನು ನೋಡಿಕೊಂಡು ಸ್ವಲ್ಪ ಕಟ್ ಮಾಡ್ತೀನಿ. ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಇಂಚ್ ಆದರೆ ನಮ್ಗೆ ಬಟ್ಟೆ ಸಾಕಿಲ್ಲಿ. ಈ ರೀತಿಯಾಗಿ ಕೆಳಗಡೆ ಮಡಚ್ಕೊಂಡು ಹಾಕ್ತಾ ಬರ್ತೀನಿ. ಓಕೆ, ಇವಾಗ ಇಷ್ಟು ರೆಡಿ ಆಯಿತು. ಇನ್ನು ಹುಕ್ಸನ್ನು ತೊಗೊಂಡು ಬಂದು ತೋರಿಸ್ತೀನಿ ನಿಮಗೆ. ಸೊ ಇದಾದ ನಂತರ ಇಲ್ಲಿ ಹುಕ್ಸನ್ನು ತೊಗೊಂಡಿದ್ದೀನಿ. ಈ ಹುಕ್ಸ್ಗಳನ್ನ ತೊಗೊಂಡು ಮೊದಲಿಗೆ ಏನೈತಲ್ಲ ಇಲ್ಲಿ ಈ ರೀತಿಯಾಗಿ ಓಪನ್ ಮಾಡಿರಿ. ಓಪನ್ ಮಾಡಾದ ನಂತರ ಇದೇನು ಮುಂದಿಂದ ತುದಿ ಏನೈತಲ್ಲ ಈ ರೀತಿಯಾಗಿ ನಾವು ಏನಲ್ಲಿ ಸ್ಪೇಸ್ ಬಿಟ್ಟಿವಲ್ವ ಅದರೊಳಗೆ ಬರಬೇಕು. ನೋಡಾಕತ್ತೀರಲ್ಲ, ನೋಡಿದ್ರಿ ಅಲ್ವಾ? ಈ ರೀತಿಯಾಗಿ ಕರೆಕ್ಟಾಗಿ ಕೂತ್ಕೊಳ್ಳೋ ರೀತಿಯಾಗಿ ನೀವು ಅನ್ಬೋದು ಈ ರೀತಿಯಾಗಿ ಅದಾದ್ರೆ ಲೂಸಾಗಿ ಹುಕ್ಸ್ ಕಿತ್ತು ಹೋಗ್ಬೋದೇನ್ರಿ ಅಂಥೇಳಿ. ಯಾವುದೇ ರೀತಿಯಾಗಿ ಹುಕ್ಸು ಕಿತ್ತು ಹೋಗಂಗಿಲ್ಲ. ಇಲ್ಲಿ ನೋಡಿಬಿಟ್ಟು ಇಲ್ಲಿ ಕೂಡ ಅದೇ ರೀತಿಯಾಗಿ ನಾನು ಹುಕ್ಸನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಫೋರ್ಸಾಗಿ ನೀವು ಹುಕ್ಸನ್ನು ಇದು ಮಾಡಿದ್ರಿ ಅಂತಂದ್ರೆ ಮೂರು ಹುಕ್ಸ್ ಅದು, ಇನ್ನೆರಡು ಹುಕ್ಸನ್ನು ಅದೇ ರೀತಿಯಾಗಿ ಹಾಕ್ತೀನಿ. ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಈ ರೀತಿಯಾಗಿ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಇನ್ನೊಂದು ನೀವು ಇಲ್ಲಿ ರೌಂಡ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ರಫ್ ಹಾಕಿದರೆ ಇನ್ನೂ ಒಟ್ಟು ಹುಕ್ಸ್ ಅನ್ನೋದು ಕಿತ್ತೋಗಂಗಿಲ್ಲ. ಅದನ್ನು ಕೂಡ ಯಾವ ರೀತಿಯಾಗಿ ಹಾಕೋದು ಅಂಥೇಳಿ ತೋರಿಸ್ತೀನಿ ಇಲ್ಲಿ. ನೋಡಿಕೊಂಡು ನೋಡ್ಲಾಕತ್ತೀರಲ್ಲ ಇಲ್ಲಿ ಮೇಲ್ಗಡೆ ಏನು ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಹಾಕಿಬಿಡಿ. ನೋಡಿಕೊಂಡು ನಾವು ಸಮಾಧಾನವಾಗಿ ಈ ರೀತಿಯಾಗಿ ನಾವು ರಫ್ ಹಾಕ್ತಾ ಹೋಗಬೇಕು.
ಇಲ್ಲಿ ನೋಡಿದ್ರಲ್ವ, ಇಲ್ಲಿ ನೋಡ್ಲಾಕತ್ತಿರಬಹುದು. ಈ ರೌಂಡ್ ಶೇಪಲ್ಲಿ ಏನದವಲ್ಲ ಇಲ್ಲೊಂದು ರಫ್ ಬರೋ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ಸೈಡು. ಇದಾದ ನಂತರ ಇನ್ನು ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿದರೆ ಕಂಪ್ಲೀಟ್ ಆಯ್ತು ನೋಡ್ರಿ. ನೋಡಿಕೊಂಡು ನೀವು ಸಮಾಧಾನವಾಗಿ ನೋಡಿಕೊಂಡು ಇಲ್ಲಿ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ಹುಕ್ಸ್ ಹಾಕೋದ್ರಿಂದ ಏನಾಯ್ತಲ್ಲ, ಮೇಲ್ಗಡೆ ನೋಡ್ತಾ ಇರ್ಬೋದು ಸ್ಟಿಚ್ ಕಾಣೋದಿಲ್ಲ. ಇಲ್ಲಿ ನಿಮ್ಗೆ ಇದು ಸ್ಟಿಚ್ ಬೇಡ ಅಂಥೇಳಿ ಅನಿಸಿತ್ತಂತಂದ್ರೆ ಇಲ್ಲಿ ಹೆಮ್ಮಿಂಗ್ ಮಾಡ್ಬೋದು. ಮಾಡಿ ಇದನ್ನ ಸ್ಟಿಚ್ನ ರಿಮೂವ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹುಕ್ಸ್ ಹಚ್ಚೋದು ಕಂಪ್ಲೀಟ್ ಆಯಿತು ಅಂಥೇಳಿ. ಈ ಒಂದು ಟಿಪ್ಸ್ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಟೈಲರಿಂಗ್ ಟಿಪ್ಸ್ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.